ಮಲಯಾಳಂನ ಹೊಸ ವೆಬ್ ಸೀರೀಸ್ ಫಾರ್ಮಾ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ. ಇದು ಮಲಯಾಳಂ ಸ್ಟಾರ್ ನಟ ನಿವಿನ್ ಪೌಲಿ ಅವರ ಮೊದಲ ವೆಬ್ ಸೀರೀಸ್ ಆಗಿದ್ದು, ಸಾಮಾಜಿಕ ಜವಾಬ್ದಾರಿಯ ಕಥೆಯನ್ನು ಹೊಂದಿದೆ. ಈ ಸೀರೀಸ್ನಲ್ಲಿ ನಿವಿನ್ ಪೌಲಿ ಅವರು ವಿನೋದ್ ಎಂಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಪಾತ್ರದಲ್ಲಿ ನಟಿಸಿದ್ದಾರೆ. ವಿನೋದ್ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿ. ಅವರು ಔಷಧ ಕಂಪನಿಗಳಲ್ಲಿ ಹೇಗೆ ಕೆಲಸ ನಡೆಯುತ್ತದೆ ಎಂಬುದನ್ನು ಹತ್ತಿರದಿಂದ ನೋಡಿರುತ್ತಾರೆ. ಲಾಭಕ್ಕಾಗಿ ದೊಡ್ಡ ಕಂಪನಿಗಳು ಜನರ ಜೀವದ ಜೊತೆ ಹೇಗೆ ಆಟವಾಡುತ್ತವೆ ಮತ್ತು ಈ ಭ್ರಷ್ಟಾಚಾರದ ವಿರುದ್ಧ ವಿನೋದ್ ಹೇಗೆ ಹೋರಾಡುತ್ತಾರೆ ಎಂಬುದೇ ಈ ಸೀರೀಸ್ನ ಮುಖ್ಯ ಕಥೆ. ಪ್ಲಸ್ ಪಾಯಿಂಟ್ಸ್: ನಿವಿನ್ ಪೌಲಿ ಅವರು ವಿನೋದ್ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ನೋವು ಮತ್ತು ಸಿಟ್ಟನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಟ ರಜಿತ್ ಕಪೂರ್ ಅವರ ನಟನೆಯು ಅದ್ಭುತವಾಗಿದೆ. ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ, ನಮ್ಮ ಸಮಾಜದಲ್ಲಿ ನಡೆಯುವ ನೈಜ ಘಟನೆಗಳಿಂದ ಪ್ರೇರಿತವಾಗಿದೆ. ನಾವು ಸೇವಿಸುವ ಔಷಧಿಗಳ ಹಿಂದೆ ಎಂತಹ ಕರಾಳ ಮುಖವಿದೆ ಎಂದು ಇದು ತೋರಿಸುತ್ತದೆ. ನಿರ್ದೇಶಕ ಪಿ.ಆರ್. ಅರುಣ್ ಅವರು ಮೆಡಿಕಲ್ ಕ್ಷೇತ್ರದ ಒಳಗಿನ ಸತ್ಯಗಳನ್ನು ಸರಳವಾಗಿ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ. ಮೈನಸ್ ಪಾಯಿಂಟ್ಸ್: ಕೆಲವು ಕಡೆಗಳಲ್ಲಿ ಕಥೆ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ ಎಂದು ಅನಿಸಬಹುದು. ಕೆಲವೊಮ್ಮೆ ಸನ್ನಿವೇಶಕ್ಕಿಂತ ಸಂಗೀತವೇ ಅತಿಯಾಗಿದೆ ಎನಿಸುತ್ತದೆ. ನೀವು ನಿವಿನ್ ಪೌಲಿ ಅವರ ಹಳೆಯ ಕಾಮಿಡಿ ಸಿನಿಮಾಗಳನ್ನು ನಿರೀಕ್ಷಿಸಿ ನೋಡಿದರೆ ನಿರಾಸೆಯಾಗಬಹುದು, ಯಾಕೆಂದರೆ ಇದು ಗಂಭೀರವಾದ ಕಥೆ. ನೀವು ಒಂದು ಅರ್ಥಪೂರ್ಣವಾದ ಮತ್ತು ಸಮಾಜದ ಕಣ್ಣು ತೆರೆಸುವಂತಹ ಮೆಡಿಕಲ್ ಥ್ರಿಲ್ಲರ್ ನೋಡಲು ಇಷ್ಟಪಡುವವರಾದರೆ ಫಾರ್ಮಾ ಖಂಡಿತವಾಗಿಯೂ ಒಮ್ಮೆ ನೋಡಲೇಬೇಕಾದ ಸೀರೀಸ್. ಇದು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಕನ್ನಡ ಭಾಷೆಯಲ್ಲೂ ಲಭ್ಯವಿದೆ.